ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ವಿಚಾರ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ವಿಚಾರ ಸಂಬಂಧಪಟ್ಟಂತೆ ಸ್ಮಾರಕ ವಿವಾದ ಬಗೆಹರಿಸುವಂತೆ ಸಿಎಂಗೆ ಮನವಿಯನ್ನ ಈಗ ಸಲ್ಲಿಸಲಾಗಿದೆ. ಸಿಎಂಗೆ ಮನವಿ ಪತ್ರ ಸಲ್ಲಿಸಲು ವಿಷ್ಣು ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಈ ಸಂಬಂಧ ಮುನಿರತ್ನ ಕೆ ಮಂಜು ಜೊತೆ ಈಗಾಗಲೇ ಭಾರತಿ ವಿಷ್ಣುವರ್ಧನ್ ಚರ್ಚೆ ಮಾಡಿದ್ದಾರೆ. ಇನ್ನು ಮನವಿಯನ್ನ ಸಲ್ಲಿಸಿಲ್ಲ, ಬಟ್ ಮನವಿಯನ್ನ ಸಲ್ಲಿಸಬೇಕು ಅಂತ ಈಗಾಗಲೇ ಮುನಿರತ್ನ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಭಾರತಿ ವಿಷ್ಣುವರ್ಧನ್ ಅವರು. ಮೈಸೂರಿನಲ್ಲಿಯೇ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣವಾಗಬೇಕು, ಮೈಸೂರು ಹೊರತುಪಡಿಸಿ ಬೇರೆ ಕಡೆ ಬೇಡವೇ ಬೇಡ ಅಂತ ಹೇಳಿದ್ದಾರಂತೆ. ವಿಷ್ಣುವರ್ಧನ್ ಪತ್ನಿ ಭಾರತಿ ವಿಷ್ಣುವರ್ಧನ್ ಹೇಳಿಕೆಯನ್ನ ನೀಡಿದ್ದಾರೆ. ಓಕೆ, ಇವತ್ತು ಭಾರತಿ ವಿಷ್ಣುವರ್ಧನ್ ಮತ್ತು ಕುಟುಂಬಸ್ಥರು ಮನವಿಯನ್ನ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಈಗಾಗಲೇ ಇದ್ರ ಬಗ್ಗೆ ಕೆ ಮಂಜು ಮತ್ತೆ ಮುನಿರತ್ನ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ನಮಗೆ ಮೈಸೂರಿನಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣವಾಗಬೇಕು, ಅದು ಬಿಟ್ಟು ಬೇರೆ ಯಾವುದೇ ಜಾಗದಲ್ಲೂ ನಿರ್ಮಾಣ ಬೇಡ, ನಮಗೆ ಮೈಸೂರಿನಲ್ಲೇ ಮಾಡಿಕೊಡಿ ಅಂತ ಮನವಿ ಸಲ್ಲಿಸೋದಕ್ಕೆ ಕುಮಾರಸ್ವಾಮಿಗೆ ಮನವಿ ಸಲ್ಲಿಸಬೇಕು ಅಂತ ಅನ್ಕೊಂಡಿದೀವಿ ಅಂತ ಇದ್ರ ಬಗ್ಗೆ ಮುನಿರತ್ನ ಮತ್ತು ಕೆ ಮಂಜು ಅವ್ರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಹೀಗಾಗಿ ಇನ್ನು 2-3 ದಿನದಲ್ಲಿ ಅವರು ಭಾರತಿ ವಿಷ್ಣುವರ್ಧನ್ ಅವರು ಕುಮಾರಸ್ವಾಮಿ ಅವರಿಗೆ ಮನವಿಯನ್ನ ಸಲ್ಲಿಸಲಿದ್ದಾರೆ. ಮೈಸೂರಿನಲ್ಲಿ ವಿಷ್ಣು ಸ್ಮಾರಕವನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈಗ ಪರ್ಮಿಷನ್ ತೆಗೆದುಕೊಳ್ಳೋದಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ನಿನ್ನೆ ಅಷ್ಟೇ ಭಾರತಿ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ಕೂಡ ಒಂದು ರೀತಿ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ರು, ಉಗ್ರವಾಗಿ ಒಂದು ರೀತಿ ಮಾತನಾಡಿದ್ರು, ತುಂಬಾ ರ್ಯಾಶ್ ಆಗಿ. ಹೀಗಾಗಿ ಅದು ಕುಮಾರಸ್ವಾಮಿಗೆ ಒಂದು ರೀತಿ ಬಹಳ ಬೇಜಾರಾಯಿತು. ಜೊತೆಗೆ ಡೆಡ್ ಲೈನ್ ಕೂಡ ಕೊಟ್ಟಿದ್ರು, ನಮಗೆ ಡಿಸೆಂಬರ್ 30ರೊಳಗೆ ಸ್ಮಾರಕ ನಿರ್ಮಾಣವಾಗಲೇಬೇಕು, ಇಲ್ಲದಿದ್ದರೆ ಸರ್ಕಾರ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂತ. ಇದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಾನು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಇನ್ಫ್ಯಾಕ್ಟ್ ಎಲ್ಲಾನು 3 ಅಂದ್ರೆ ಕಂಠೀರುವ ಸ್ಟುಡಿಯೋದಲ್ಲಿ ಆಗಬೇಕು ಅಂತ. ಆದ್ರೆ ಆಗ ನನ್ನ ಮಾತು ಕೇಳಿರ್ಲಿಲ್ಲ ಯಾರು ಕೂಡ. ಈಗ ಮತ್ತೊಮ್ಮೆ ನನ್ನ ಸರ್ಕಾರ ವಿರುದ್ಧ ಬೈದ್ರೆ ಅದಕ್ಕೆ ನಾವು ಜವಾಬ್ದಾರಿ ಇಲ್ಲ, ಖಂಡಿತ ನಮ್ಮ ಕೈಲಾದ ಸಹಾಯ ಮಾಡ್ತೀವಿ, ಆದ್ರೆ ಈ ರೀತಿ ರ್ಯಾಶ್ ಆಗಿ ಮಾತಾಡೋದು ಸರಿಯಲ್ಲ, ಡೆಡ್ ಲೈನ್ ಕೊಡೋದು ಸರಿಯಲ್ಲ, ನನ್ನ ಭರವಸೆನ ನಾನು ಈಡೇರಿಸ್ತೀನಿ, ನಾನು ಮಾಡಿಕೊಡ್ತೀನಿ ಅಂತ ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತಕ್ಕೂ ಕೂಡ ಭಾರತಿ ವಿಷ್ಣುವರ್ಧನ್ ಅವರು ಬಂದು ಮುನಿರತ್ನ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಮೈಸೂರಿನಲ್ಲೇ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣವಾಗಬೇಕು, ಅದ್ರ ಬಿಟ್ಟು ಬೇರೆ ಯಾವುದೇ ಜಾಗದಲ್ಲಿ ಬೇಡ ಅಂತ ಈಗಾಗಲೇ ಮನವಿಯನ್ನ ಸಲ್ಲಿಸೋದಕ್ಕೂ ಕೂಡ ಭಾರತಿ ವಿಷ್ಣುವರ್ಧನ್ ಅವರು ನಿರ್ಧಾರ ಮಾಡಿದ್ದಾರೆ. ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ವಿಚಾರ ಸಂಬಂಧಪಟ್ಟಂತೆ ಸ್ಮಾರಕ ವಿವಾದ ಬಗೆಹರಿಸುವಂತೆ ಈಗ ಸಿಎಂಗೆ ಮನವಿಯನ್ನ ಸಲ್ಲಿಸೋದಕ್ಕೆ ಡಿಸೈಡ್ ಮಾಡಿದ್ದಾರಂತೆ ಭಾರತಿ ವಿಷ್ಣುವರ್ಧನ್ ಅವರು. ಸಿಎಂಗೆ ಮನವಿ ಪತ್ರ ಸಲ್ಲಿಸಲು ವಿಷ್ಣು ಕುಟುಂಬಸ್ಥರು ಈಗ ನಿರ್ಧಾರ ಮಾಡಿದ್ದಾರೆ. ಈ ಸಂಬಂಧ ಮುನಿರತ್ನ ಕೆ ಮಂಜು ಜೊತೆ ಭಾರತಿ ವಿಷ್ಣುವರ್ಧನ್ ಅವರು ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ಮೈಸೂರಿನಲ್ಲೇ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣವಾಗಬೇಕು, ಮೈಸೂರು ಹೊರತುಪಡಿಸಿ ಬೇರೆ ಕಡೆ ಬೇಡವೇ ಬೇಡ ಅಂತ ಹೇಳಿದ್ದಾರಂತೆ. ಓಕೆ, ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಶ್ರೀಧರ್. ಈಗ ಭಾರತಿ ವಿಷ್ಣುವರ್ಧನ್ ಅವರು ವಿಷ್ಣು ಸ್ಮಾರಕದ ವಿಚಾರವಾಗಿ ಮನವಿಯನ್ನ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಸೊ ಇದ್ರ ಬಗ್ಗೆ ಮುನಿರತ್ನ ಮತ್ತು ಕೆ ಮಂಜು ಅವ್ರ ಜೊತೆ ಕೂಡ ಅವರು ಚರ್ಚೆ ಮಾಡಿದ್ದಾರೆ. ಏನೆಲ್ಲ ಚರ್ಚೆ ಮಾಡಿದ್ದಾರೆ ಅವರು? ಎಸ್ ದಿವ್ಯಾ, ಈಗಾಗಲೇ ಮುನಿರತ್ನ ಮತ್ತು ಕೆ ಮಂಜು ಅವರು ನಿರ್ಮಾಪಕ ಸಂಘದಿಂದ ಮತ್ತು ಸರ್ಕಾರದ ಕಡೆಯಿಂದ ಈಗ ಮುನಿರತ್ನ ಅವರು ಭಾರತಿ ವಿಷ್ಣುವರ್ಧನ್ ಅವ್ರ ಮನೆಗೆ ಬಂದಿದ್ರು. ಅವ್ರ ಹತ್ರ ಏನೇನು ಎಲ್ಲಾ ತರದ ವಿಚಾರನ ಕೂಲಂಕಷವಾಗಿ ಪರಿಶೀಲಿಸಿ 2 ಪತ್ರವನ್ನ ಸ್ವೀಕರಿಸಿ ಈಗ ಹೊರಟಿದ್ದಾರೆ ಮುನಿರತ್ನ ಅವರು. ಒಂದು ಪತ್ರ ನಿರ್ಮಾಪಕ ಸಂಘಕ್ಕೆ, ಇನ್ನೊಂದು ಪತ್ರ ಮುಖ್ಯಮಂತ್ರಿ ಅವರಿಗೆ. ಅದರಲ್ಲಿ ಸ್ಪಷ್ಟವಾಗಿ ಅವರ ಮಾತಿನಲ್ಲಿ ಹೇಳೋ ಪ್ರಕಾರ ಯಾವುದೇ ಕಾರಣಕ್ಕೂ ಬೆಂಗಳೂರಿನಲ್ಲಿ ನಮ್ಗೆ ಸ್ಮಾರಕ ಆಗೋದು ಇಷ್ಟ ಇಲ್ಲ. ಅಭಿಮಾನ್ ಸ್ಟುಡಿಯೋದಲ್ಲಿ ಏನಾಗಿದೆ ಅದ್ರ ವಿಚಾರನೂ ಬೇಡ, ಕಂಠೀರವ ಸ್ಟುಡಿಯೋದಲ್ಲಿ ಆಗುವ ವಿಚಾರನೂ ಬೇಡ, ಮೈಸೂರಿನಲ್ಲೇ ಆಗಬೇಕು. ಮೈಸೂರಿನಲ್ಲಿ ಸಿಕ್ಕಿರುವಂತ 5 ಎಕರೆ ಏನು
ಗೋಮಾಳದ ಅಥವಾ ಏನು ನಮ್ಗೆ ಸಿಕ್ಕಿರೋ ಸರ್ಕಾರದ ಕಡೆಯಿಂದ ಸಿಕ್ಕಿರೋ ಜಮೀನನ್ನ ಸರಿಯಾಗಿ ಅಲರ್ಟ್ ಮಾಡಿಸ್ಬೇಕು. ಅಲ್ಲಿ ಏನಾಗಿರೋ ವ್ಯಾಜ್ಯಗಳನ್ನೆಲ್ಲ ಬಗೆಹರಿಸಿ ಆದಷ್ಟು ಬೇಗ ಸ್ಮಾರಕದ ವಿಚಾರಕ್ಕೆ ಒಂದು ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಭಾರತಿ ವಿಷ್ಣುವರ್ಧನ್ ಅವರು ಮುನಿರತ್ನ ಅವರಿಗೆ ಪತ್ರದ ಮುಖಾಂತರ ಕುಮಾರಸ್ವಾಮಿ ಅವರಿಗೆ ತಲುಪಿಸಲು ಒಂದು ಮನವಿ ಮಾಡ್ಕೊಂಡಿದ್ದಾರೆ. ಈಗ ಜನ ಜಸ್ಟ್ ಭಾರತಿ ವಿಷ್ಣುವರ್ಧನ್ ಮನೆಯಿಂದ ಮುನಿರತ್ನ ಮತ್ತು ಕೆ ಮಂಜು ಅವರು ಹೊರಟಿದ್ದಾರೆ ದಿವ್ಯಾ. ಓಕೆ, ಈಗ ಮೈಸೂರಿನಲ್ಲಿ ಆಗ್ಬೇಕು ಅಂತ ಭಾರತಿ ವಿಷ್ಣುವರ್ಧನ್ ಅವರು ಹೇಳ್ತಾ ಇದ್ದಾರೆ. ಇನ್ನು ವಿಷ್ಣು ಅವರ ಅಭಿಮಾನಿಗಳು ಕೂಡ ಇಲ್ಲ, 3 ರತ್ನಗಳು ಒಂದೇ ಕಡೆ ಇರ್ಲಿ, ಕಂಠೀರವ ಸ್ಟುಡಿಯೋದಲ್ಲೇ ನಿರ್ಮಾಣ ಮಾಡ್ಕೊಡಿ ಅಂತ ಅವರ ಅಭಿಮಾನಿಗಳು ಕೂಡ ಪಟ್ಟು ಹಿಡಿದಿದ್ದಾರೆ. ಸೊ ಹೀಗಾಗಿ ಕೊನೆಗೆ ಭಾರತಿ ವಿಷ್ಣುವರ್ಧನ್ ಅವರ ನಿರ್ಧಾರ ಏನಾಗಿರುತ್ತೆ ಮತ್ತು ಜೊತೆಗೆ ಕುಮಾರಸ್ವಾಮಿ ಅವರ ನಿರ್ಧಾರ ಯಾವ ರೀತಿ ಭರವಸೆನ ಕೊಡಬಹುದು ಅವರು ಮುಂದೆ? ಎಸ್, ಅಭಿಮಾನಿಗಳ ನಿರ್ಧಾರ ಒಂದು ಕಡೆ ಆದ್ರೆ ಭಾರತಿ ವಿಷ್ಣುವರ್ಧನ್ ಅವರ ನಿರ್ಧಾರ ಅಥವಾ ಅವರ ನಿಲುವು ಸ್ಪಷ್ಟವಾಗಿದೆ. ಯಾವುದೇ ಕಾರಣಕ್ಕೂ ಅಭಿಮಾನ್ ಸ್ಟುಡಿಯೋ ಆಗ್ಲಿ ಕಂಠೀರವ ಸ್ಟುಡಿಯೋ ಆಗ್ಲಿ ನಮ್ಗೆ ಅದರ ಅಗತ್ಯ ಇಲ್ಲ. ಸ್ಮಾರಕ ಅಂದ್ರೆ ಬರೀ ಒಂದು ಪುತ್ಥಳಿ ಅಥವಾ ಒಂದು ತರದ ಏನು ಭಕ್ತಿಪೂರ್ವಕವಾಗಿ ಅವ್ರು ನೆನ್ಸ್ಕೊಳೋ ಅಂತ ವಿಚಾರಕ್ಕಾಗಿ ಮಾತ್ರ ಅಲ್ಲ. ಸ್ಮಾರಕ ಅಂದ್ರೆ ನಮ್ಮ ಲೆಕ್ಕದಲ್ಲಿ ಶಿಕ್ಷಣವಾಗಿ, ಕಲಾರಂಗಕ್ಕಾಗ್ಲಿ, ಕಲಾ ಸೇವೆಗಾಗ್ಲಿ ಈ ತರದ ಏನಾದ್ರು ಕೊಡುಗೆ ಕೊಡೋದಕ್ಕೆ ಒಂದು ಸ್ಮಾರಕ ಮಾಡ್ಬೇಕು. ಆ ಸ್ಮಾರಕದ ಒಟ್ಟಿಂದ 4-5 ಜನಕ್ಕೆ ಒಳ್ಳೇದಾಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನೀವು ಅಭಿಮಾನ್ ಸ್ಟುಡಿಯೋದಲ್ಲಿ ಕೊಡೋದು ಬೇಡ ಮತ್ತು ಕಂಠೀರವ ಸ್ಟುಡಿಯೋದಲ್ಲಿ ಆಗೋದು ಬೇಡ, ನಮಗೆ ಮೈಸೂರಿನಲ್ಲೇ ಆಗಬೇಕು ಅನ್ನೋದು. ಈಗ ಭಾರತಿ ವಿಷ್ಣುವರ್ಧನ್ ಅವರ ನಿಲುವು ಅಥವಾ ಅವರ ಬೇಡಿಕೆಯನ್ನ ಸರ್ಕಾರ ಯಾವ ಮಟ್ಟಕ್ಕೆ ಪರಿಗಣಿಸುತ್ತೆ, ಸರ್ಕಾರ ಅವರ ಈ 9 ವರ್ಷದ ಸತತ ಹೋರಾಟಕ್ಕೆ ಜಯ ಕೊಡುತ್ತಾ, ಸತತ ಹೋರಾಟಕ್ಕೆ ಮಣಿದು ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡುತ್ತಾ ಅನ್ನೋದೇ ಈಗಿನ ದೊಡ್ಡ ಪ್ರಶ್ನೆ ದಿವ್ಯಾ. ಓಕೆ, ಧನ್ಯವಾದಗಳು ಶ್ರೀಧರ್ ತಮ್ಮ ಮಾಹಿತಿಗಾಗಿ.